ಹಾಯ್ ಫ್ರೆಂಡ್ಸ್, ಮೆಂತ್ಯ ಪಲಾವ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಮೊದಲಿಗೆ ಒಗ್ಗರಣೆ ಸಾಮಾನು ಏನೇನು ತೊಗೊಳ್ಳೋಣ. ಇಷ್ಟು ಒಗ್ಗರಣೆ ಸಾಮಾನು, ಸ್ವಲ್ಪ ಹಸಿ ಬಟಾಣಿ, ಅದಾದಮೇಲೆ ಒಂದು ಮೀಡಿಯಮ್ ಸೈಜಿಂದ ಒಂದೆರಡು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮಾಟೊ, ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಒಂದು ಅರ್ಧ ಕಟ್ಟಿನಷ್ಟು ಮೆಂತ್ಯ ಸೊಪ್ಪು. ಇದೆಲ್ಲ ರುಬ್ಕೊಳ್ಳೋಕ್ಕೆ ಮೆಂತ್ಯ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದು ಅರ್ಧ ಟೊಮ್ಯಾಟೊ, ಇದೆಲ್ಲನೂ ರುಬ್ಬಿಟ್ಕೊಬಿಡೋಣ. ಜಾರಿಗೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಮೆಂತ್ಯ, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯ ಕಲರ್ ಕೊಡುತ್ತೆ ನಮಗೆ ಪಲಾವಿಗೆ. ಸೊ ಇದನ್ನು 1-2 ಮಿನಿಟ್ಸ್ ಪೇಸ್ಟ್ ಮಾಡ್ಕೊಬಿಡೋಣ. ಅದು ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ಸೊ ಪಲಾವಿಗೆ ಮೇಯ್ನಾಗಿದೆ, ತುಂಬ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಪಾತ್ರೆ ಕಾಯಕ್ಕಿಟ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಬಿಡೋಣ. ಎಣ್ಣೆ ಕಾದ ನಂತರ ಪಲಾವ್ ಎಲೆ, ಮಗ್ಗು, ಅನಾನಸು ಎಲ್ಲ ಹಾಕ್ಕೊಡೋಣ. ನನಗೇನು ಬೇಕು ಅದನ್ನು ಹಾಕಿದ್ದೀನಿ. ನೀವು ಎಕ್ಸ್ಟ್ರಾ ಇದ್ದರೆ ಹಾಕ್ಬೋದು, ಯಾಕಂದರೆ ಬ್ಯಾಚುಲರ್ಸ್ ನಮ್ಮ ಹತ್ರ ಇರೋದೇ ಇಷ್ಟು. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಅವಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಹಾಕೋಣ. 2 ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಅದನ್ನು 1-2 ನಿಮಿಷ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಆ್ಯಕ್ಚುಲಿ ಎಷ್ಟು ಬೇಯಿತೋ ಅಷ್ಟು ಚೆಂದ ರುಚಿ ಕೊಡುತ್ತೆ. ಅದಾದಮೇಲೆ ಒಂದು ಅರ್ಧ ಮೀಡಿಯಮ್ ಸೈಜ್ ಟೊಮೆಟೊ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಸಾಫ್ಟ್ ಬರಬೇಕು. ಟೊಮೆಟೊ ಆಪ್ಷನಲ್ಲು ಮೆಂತ್ಯಗೆ, ಬಟ್ ಒಂದು ಅರ್ಧ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕೋಣ ಒಗ್ಗರಣೆಗೆ. ಅದ್ರ ಜೊತೆಗೇ ನಾವು ಏನು ಬಟಾಣಿ ಇಟ್ಕೊಂಡಿದ್ವಲ್ಲ, ಸೊ ಬಟಾಣಿ ಹಾಕೋಣ. ನನಗೆ ಯೂಶ್ವಲಿ ಸ್ಪ್ರೌಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಮೊಳಕೆ ಬಂದಿರೋದೇ ಹಾಕಿದ್ದೀನಿ. ಇಲ್ಲಾಂದರೆ ಹಸಿ ಬಟಾಣಿ ಹಾಕ್ಬೋದು. ಯೂಶ್ವಲಿ ನಮ್ಮ ಮನೇಲಿ ಮೊಳಕೆ ಕಟ್ಟಿಟ್ಬಿಡ್ತೀವಿ, ಸೊ ಅದನ್ನು ತೆಗೆದು ಹಾಕ್ತೀವಿ. ಸೊ ನಿಮ್ಮ ಹತ್ರ ಇದಿಲ್ಲ ಅಂದರೆ ಹಸಿ ಬಟಾಣಿ ಹಾಕ್ಬೋದು, ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕಂತ ಏನಿಲ್ಲ. ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಏನು ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕೋಣ. ಮೆಂತ್ಯ ಪಲಾವ್ ಆ್ಯಕ್ಚುಲಿ ತುಂಬ ಒಳ್ಳೆಯದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ 1/2 an hour ಮಾಡ್ಕೋಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಹೇಗೆ ಅಂದರೆ ಚೆನ್ನಾಗಿ ಆಯಿಲ್ ಬಿಟ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಅದರದ್ದಲ್ಲಿರೋ ಕಹಿ ಅಂಶ ಎಲ್ಲ ಆಚೆ ಹೋಗಬೇಕು. ಸೊ ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಕಹಿ ಇರಲ್ಲ ನಮಗೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅದು ಆಯಿಲೆಲ್ಲ ಬಿಟ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡ್ತಾ ಇದ್ದೀರಾ ಹಿಂಗೆ ಆಯಿಲ್ ಬಿಟ್ಕೊಂಡಿದೆ ಅಂತ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ ಹಾಕೋಣ. ಅವಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮಿಕ್ಸಿಗೆ ನೀರು ಹಾಕಿ ಮಿಕ್ಸ್ ಮಾಡಿ. ಅದೆಲ್ಲ ಫುಲ್ ಆಯಿಲ್ ಬಿಟ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಬರುತ್ತೆ ಅಂತ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಟೇಸ್ಟಿಗೆ ಕೆಲವೊಬ್ಬರು ಹಾಲು ಹಾಕ್ತಾರೆ, ನಾನು ಮೊಸರು ಹಾಕ್ತೀನಿ. 1-2 ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ನೋಡ್ಬೋದು ನೀವು ಯಾವ ಥರ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿದೆ ಅಂತ. ಆ್ಯಂಡ್ ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರು, ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ತೊಗೋಬೇಕು. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಬೇಡ. ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತಾ ಇದೆ, ಸೊ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಇಲ್ಲ ಅಂದರೆ ಮಸಾಲೆ ಎಲ್ಲ ಮೇಲೆ ಬರುತ್ತೆ, ಕೆಳಗಡೆ ತಳ ಹಿಡಿಯೋದಾಗುತ್ತೆ. ಸೊ ಕುದಿ ಬಂದಮೇಲೆ ಹಾಕಿದ್ರೆ ನಿಮಗೆ ತಳ ಹಿಡಿಯಲ್ಲ. ಆಮೇಲೆ 2 ವಿಷಲ್ ಹಾಕ್ಕೋಬೇಕು. 2 ವಿಷಲ್ ಹಾಕಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿ ಬಂದಿದೆ. ಆ್ಯಂಡ್ ಕಲ್ಲರ್ ಎಲ್ಲೂ ಮಿಕ್ಸ್ ಆಗಿಲ್ಲ.
ಎಲ್ಲ ಕಡೆ ಮಸಾಲೆ ಹಿಡ್ದಿದೆ. ಆ್ಯಂಡ್ ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇವಾಗ ಟೇಸ್ಟ್ ನೋಡಿ, ಸಖತ್ತಾಗಿರುತ್ತೆ.